ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಸಮಾಸದ ಬಗ್ಗೆ ತಿಳ್ಕೊಳ್ಳೋಣ. ಸಮಾಸ ಅಂದ್ರೇನು? ಈ ಸಮೋಸ ತಿಂತಾರಲ್ಲ ಅದಲ್ಲ, ಇದೆಯಲ್ಲ ಸಮಾಸ. ಸಮಾಸ ಅಂದ್ರೆ ಏನು? ಸಮಾಸ ಅಂದ್ರೆ ಏನು ಹೊಸಮನಿ ಗೊತ್ತಿದೆಯಾ? ವೆರಿ ಗುಡ್. ಸಮಾಸ ಅಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಶಬ್ದವಾಗುವ ಪ್ರಕ್ರಿಯೆಗೆ ಸಮಾಸ ಅಂತ ಹೇಳ್ತಾರೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಸೇರಿ ಶಬ್ದವಾಗುವುದಕ್ಕೆ ಸಮಾಸ ಅಂತ ಹೇಳ್ತಾರೆ. ಹಾಗಾದ್ರೆ ಸಮಾಸದಲ್ಲಿ ಎಷ್ಟು ವಿಧಗಳಿದಾವೆ? ಯಾರಿಗಾದ್ರೂ ಗೊತ್ತಾ? ವೆರಿ ಗುಡ್ ಸಂಗೀತ. ಸಮಾಸದಲ್ಲಿ 8 ವಿಧಗಳಿದಾವೆ. ವಿಧಗಳು 8. ಯಾವೆಲ್ಲ ವಿಧಗಳಿದಾವೆ ಸಮಾಸದಲ್ಲಿ? ಹಾಗಾದ್ರೆ ಎನಿ ಐಡಿಯಾ? ಹೇಳು. ವೆರಿ ಗುಡ್. ದ್ವಿಗು ಸಮಾಸ, ಒಂದೊಂದೇ ಹೇಳು. ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಮತ್ತೆ ಕರ್ಮಧಾರಯ ಸಮಾಸ, ಮೂರನೇದು. ವೆರಿ ಗುಡ್. ಒಂದು ನಿಮಿಷ. ಕರ್ಮಧಾರಯ ಸಮಾಸ, ತತ್ಪುರುಷ ಸಮಾಸ, ಹರಿ ಸಮಾಸ, ಮತ್ತೆ ತತ್ಪುರುಷ ಸಮಾಸ ಆಗಿದೆ. ಮತ್ತೆ ನೋಡಿ ಯಾವ್ದು ಬಿಟ್ಟಿದ್ದೀರಾ? 5ನೇದು ಹರಿ ಸಮಾಸ, ಮತ್ತೆ ಗಮಕ ಸಮಾಸ, ಮತ್ತೆ ಅಂಶಿ ಸಮಾಸ, ಬಹುರ್ವಿ ಸಮಾಸ. ವೆರಿ ಗುಡ್. ಬಹುರ್ವಿ ಸಮಾಸ, ಮತ್ತೆ ಇಷ್ಟೇನಾ? ಇದೆಯಲ್ಲ ಹರಿ ಸಮಾಸ, ಇದನ್ನ ವಿಶೇಷವಾದ ಸಮಾಸ ಅಂತ ಹೇಳ್ತಾರೆ. ಈ ಸಮಾಸಗಳ ಗುಂಪಿಗೆ ಇದು ಬರೋದಿಲ್ಲ. ಇದೆಯಲ್ಲ, ಇನ್ನೊಂದು ಯಾವ್ದು ಬಿಟ್ಟಿದ್ದಾರೆ ನೋಡಿ? ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಕರ್ಮಧಾರಯ ಸಮಾಸ, ತತ್ಪುರುಷ ಸಮಾಸ, ಗಮಕ ಸಮಾಸ, ಅಂಶಿ ಸಮಾಸ, ಮತ್ತಿನ್ ಯಾವ್ದು ಬಿಟ್ಟೋಗಿದೆ ನೋಡಿ? ಇದನ್ನು ಹೊರತುಪಡಿಸಿ ಯಾವ್ದಿದೆ? ಇದನ್ನು ಹೊರತುಪಡಿಸಿ. ಓಕೆ, ಇರಲಿ. ನೋಡಿ, ಇಷ್ಟು ವಿಧಗಳನ್ನ ನಾವು ಸಮಾಸದಲ್ಲಿ ಕಾಣ್ಬೋದು. ಈ ಸಮಾಸ ಕ್ರಿಯೆ ಏರ್ಪಡಬೇಕಾದ್ರೆ ಕೆಲವೊಂದು ಸನ್ನಿವೇಶಗಳಿದ್ದಾವೆ. ಅಂದ್ರೆ ಯಾವೆಲ್ಲ ಸನ್ನಿವೇಶಗಳಿಗೆ ಸಮಾಸ ಕ್ರಿಯೆ ಆಗುತ್ತೆ ಅಂತ ಆದ್ರೆ ಆ ಸನ್ನಿವೇಶಗಳನ್ನ ನೋಡ್ತಾ ಹೋಗೋಣ. ಸನ್ನಿವೇಶಗಳು ಯಾವೆಲ್ಲ ಸನ್ನಿವೇಶಗಳಲ್ಲಿ ಸಮಾಸ ಕ್ರಿಯೆ ಏರ್ಪಡುತ್ತೆ ಅಂದ್ರೆ, ಕನ್ನಡಕ್ಕೆ ಕನ್ನಡ ಪದ ಬೆರೆತಾಗ, ಕನ್ನಡಕ್ಕೆ ಕನ್ನಡ ಪದ ಸೇರಿದಾಗ, ಕನ್ನಡಕ್ಕೆ ಕನ್ನಡ ಪದ ಸೇರಿದಾಗ ಸಮಾಸ ಆಗುತ್ತೆ. ಮತ್ತೆ ಸಂಸ್ಕೃತಕ್ಕೆ
ಸಂಸ್ಕೃತಕ್ಕೆ ಸಂಸ್ಕೃತ ಪದ ಸೇರಿದಾಗಲೂ ಸಹ ಸಮಾಸ ಆಗುತ್ತೆ. ಮತ್ತೆ ಐಡಿಯಾ ಇದೆಯಾ ಮತ್ತೆ ಯಾವಾಗ ಸಮಾಸ ಕ್ರಿಯೆ ಆಗುತ್ತೆ ಅಂತ? ತದ್ಭವ ಪದಗಳಿಗೆ ತದ್ಭವ ಪದ ಸೇರಿದಾಗಲೂ ಸಹ ಸಮಾಸ ಆಗುತ್ತೆ. ವೆರಿ ಗುಡ್. ತದ್ಭವ ಪದಗಳಿಗೆ ತದ್ಭವ ಪದಗಳು ಸೇರಿದಾಗಲೂ ಸಹ ಸಮಾಸ ಆಗುತ್ತೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಕನ್ನಡಕ್ಕೆ ಕನ್ನಡ ಪದನೇ ಸೇರಿದೆ, ಸಂಸ್ಕೃತಕ್ಕೆ ಸಂಸ್ಕೃತ ಪದ ಸೇರಿ ಸಮಾಸ ಆಗುತ್ತೆ. ಈ ಮೂರು ನಾನು ಯಾವ ಹೇಳಿದೆ, ಈ ಮೂರು ಇದೆಯಲ್ಲ, ಕನ್ನಡಕ್ಕೆ ಕನ್ನಡ ಪದ ಸೇರಿ, ಸಂಸ್ಕೃತಕ್ಕೆ ಸಂಸ್ಕೃತ ಪದ ಸೇರಿ, ತದ್ಭವಕ್ಕೆ ತದ್ಭವ ಪದ ಸೇರಿ ಆಗುವಂಥದ್ದೇ ಈ ಎಲ್ಲ ಸಮಾಸಗಳು ಆಗ್ತವೆ. ಆದರೆ ನಾನು ಇವಾಗ ಹೇಳ್ತೀನಿ ನೋಡಿ, ವಿಶೇಷವಾಗಿ ಕನ್ನಡಕ್ಕೆ ಸಂಸ್ಕೃತ ಪದ. ನೋಡಿ, ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಮಕ್ಕಳ. ಕನ್ನಡಕ್ಕೆ ಸಂಸ್ಕೃತ, ನೋಡಿ, ಕನ್ನಡಕ್ಕೆ ಸಂಸ್ಕೃತ ಪದ ಸೇರಿದಾಗ ಆಗೋದೇ ಈ ಅರಿ ಸಮಾಸ. ಇದನ್ನ ವಿಶೇಷವಾದ ಸಮಾಸ ಅಂತಲೂ ನಾವು ಕರಿತೀವಿ. ಹಾಗಾದ್ರೆ ಅರಿ ಸಮಾಸದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಮುಂದಿನ ನಾಳೆ ತರಗತಿ ನೋಡೋಣ ಅರಿ ಸಮಾಸ. ಅರಿ ಸಮಾಸ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನೋಡಿ, ಕನ್ನಡಕ್ಕೆ ಸಂಸ್ಕೃತ ಪದ ಸೇರಿ ಆಗುವಂಥದ್ದೇ ಅರಿ ಸಮಾಸ. ಹಾಗಾದ್ರೆ ಅರಿ ಅಂದ್ರೆ ಏನು ಅಂದ್ರೆ ವೈರಿ. ಏನು? ವೈರಿ. ಹಾಗೆ ವಿರುದ್ಧ ಮತ್ತೆ ಸಂಬಂಧವಿಲ್ಲದ್ದು ಅನ್ನೋ ಅರ್ಥನೂ ಕೂಡ ಬರುತ್ತೆ. ನೋಡಿದ್ರ, ಅರಿ ಅಂತಂದ್ರೆ ವೈರಿ, ವಿರುದ್ಧ, ಸಂಬಂಧವಿಲ್ಲದ್ದು. ಅಂದ್ರೆ ಇಲ್ಲಿ ನೋಡಿ, ಕನ್ನಡ ಪದಕ್ಕೂ ಸಂಸ್ಕೃತ ಪದಕ್ಕೂ ಸಂಬಂಧ ಇಲ್ಲ. ಕನ್ನಡ ಪದ ಸಂಸ್ಕೃತ ಪದ ಸೇರಿ ಆಗೋದೇ ಅರಿ ಸಮಾಸ. ಈ ಅರಿ ಸಮಾಸಕ್ಕೆ ಕವಿರಾಜ ಮಾರ್ಗಕಾರನಾದಂತಹ ಶ್ರೀವಿದ್ಯೆ ಆಗಿರ್ಬೋದು, ನಯಸೇನ ಧರ್ಮಾಮೃತ ಕೃತಿ ಬರೆದಿದ್ದಾರಲ್ಲ ಅವರಾಗಿರ್ಬೋದು, ಮತ್ತೆ ಕೇಶರಾಜನು ಕೂಡ ಹೀಗೆ ಕೇಶರಾಜವನ್ನು ಹೊರತುಪಡಿಸಿ ವಿವಿಧ ವಿದ್ವಾಂಸರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಆ ಭಿನ್ನಾಭಿಪ್ರಾಯಗಳು ಯಾವುವು ಅನ್ನೋದನ್ನ ನೋಡೋಣ. ಭಿನ್ನಾಭಿಪ್ರಾಯಗಳು ಯಾವುವು ಅಂದ್ರೆ, ಹಾಲಿನೊಳಗೆ ಮಜ್ಜಿಗೆ ಬೆರೆತಂತೆ ಅಂತ ಕವಿರಾಜ ಮಾರ್ಗಕಾರ ಹೇಳ್ತಾರೆ. ಕವಿರಾಜ ಮಾರ್ಗಕಾರ ಏನ್ ಹೇಳ್ತಾರೆ ಅಂದ್ರೆ, ಹಾಲಿನೊಳಗೆ ಮಜ್ಜಿಗೆ ಬೆರೆತಂತೆ ಅಥವಾ ಕೂಡಿದಂತೆ. ನೋಡಿ, ಹಾಲಿನೊಳಗೆ ಮಜ್ಜಿಗೆ ಬೆರೆತ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತಾ? ಅದು ಕುಡಿಯೋಕ್ಕೂ ಆಗಲ್ಲ, ಏನೋ ಉಪಯೋಗಕ್ಕೂ ಬರಲ್ಲ ಅಲ್ವಾ, ಆಗಾಗ್ಬಿಡುತ್ತೆ. ಅದೇ ರೀತಿ ಹಾಲಿನೊಳಗೆ ಮಜ್ಜಿಗೆ ಹೇಗೆ ಬೆರೆತ್ರೆ ಅದು ಉಪಯೋಗಕ್ಕೆ ಬರಲ್ವೋ, ಅದೇ ರೀತಿ ಕನ್ನಡ ಪದಗಳಿಗೆ ಸಂಸ್ಕೃತ ಪದಗಳು ಸೇರಿ ಆಗೋ ಸಮಾಸ ಅದಕ್ಕೆ ಅರ್ಥ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ನಯಸೇನ ಏನು ವ್ಯಾಖ್ಯಾನ ಕೊಡ್ತಾರೆ ಅಂತ ಹೇಳಿದ್ರೆ, ಭಿನ್ನಾಭಿಪ್ರಾಯನ ಹೇಳ್ತಾರೆ. ನಯಸೇನ ಅವ್ರೇನು ಹೇಳ್ತಾರೆ ಅಂತಂದ್ರೆ, ಘೃತಮುಂ, ಇದು ನೋಟ್ ಮಾಡ್ಕೊಳ್ಳಿ ಮಕ್ಕಳ. ಘೃತಮುಂ ತೈಲಮುಂ ಬೆರಸಲ್ಕೆ ತಕ್ಕುದೆ ಅಂತ ಹೇಳ್ತಾರೆ. ಬೆರಸಲ್ಕೆ ತಕ್ಕುದೆ ಅಂತ ಹೇಳ್ತಾರೆ. ನೋಡಿ, ಘೃತ ಅಂದ್ರೆ ತುಪ್ಪ, ತೈಲ ಅಂದ್ರೆ ಎಣ್ಣೆ. ತುಪ್ಪನೂ ಘೃತ ಅಂದ್ರೆ ತುಪ್ಪನೂ ಎಣ್ಣೆನೂ ಮಿಕ್ಸ್ ಮಾಡಿದ್ರೆ ಅದನ್ನ ತಿನ್ನೋಕೆ ಬರುತ್ತಾ? ತಿನ್ನೋಕೆ ಬರಲ್ಲ ತಾನೆ, ಏನಕ್ಕೆ ಉಪಯೋಗಕ್ಕೆ ಬರಲ್ಲ ತಾನೆ. ಅದೇ ರೀತಿ ಕನ್ನಡಕ್ಕೆ ಸಂಸ್ಕೃತ ಪದ ಸೇರಿ ಆಗುವಂತಹ ಅರಿ ಸಮಾಸ ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ಹರಿ ಸಮಾಸದ ಬಗ್ಗೆ ನಾವು ಹಿನ್ನೆಲೆಯನ್ನ ತಿಳ್ಕೊಂಡ್ವಿ. ಹರಿ ಸಮಾಸಕ್ಕೆ ಉದಾಹರಣೆಯನ್ನು ನೋಡೋ ಮೂಲಕ ನಾವು ತಿಳ್ಕೊಳ್ಳೋದಾದ್ರೆ, ಉದಾಹರಣೆಗಳು ನೀಟಾಗಿ ಬರ್ಕೊಳ್ಳಿ. ಉದಾಹರಣೆ
ಮಂಗಳಾರತಿ ಅನ್ನೋ ಪದನ ತಗೊಳ್ಳಿದ್ರೆ ಮಂಗಳಾರತಿ, ಮಂಗಳ ಪ್ಲಸ್ ಆರತಿ ಇಸ್ ಈಕ್ವಲ್ ಟು ಮಂಗಳಾರತಿ ಆಗುತ್ತೆ. ಮಂಗಳಾರತಿ. ಈ ಮಂಗಳ ಅನ್ನುವಂಥ ಪದ ಸಂಧಿ ಕ್ರಿಯೆ ನಡೆಯುವಾಗ ನಿಮ್ಗೆ ಗೊತ್ತಲ್ಲ, ಇದನ್ನ ಪೂರ್ವ ಪದ ಅಂತ ಕರೀತಾರೆ, ಇದನ್ನ ಉತ್ತರ ಪದ ಅಂತ ಕರೀತಾರೆ. ಇದಕ್ಕೆ ಪೂರ್ವ ಪದ, ಇದನ್ನ ಉತ್ತರ ಪದ ಅಂತ ಕರೀತಾರೆ. ಈ ಮಂಗಳ ಅನ್ನುವಂಥದ್ದು ಇದು ಕನ್ನಡ ಪದ, ಇದು ಕನ್ನಡ ಪದ, ಇದು ಸಂಸ್ಕೃತ ಪದ. ಈ ಕನ್ನಡ ಪದ ಮತ್ತೆ ಸಂಸ್ಕೃತ ಪದ ಸೇರ್ಬಿಟ್ಟು ಅರಿ ಸಮಾಸ ಆಗುತ್ತೆ. ಅರ್ಥ ಆಯ್ತಾ? ಇದು ಮಂಗಳ ಅನ್ನೋದು ಕನ್ನಡ ಪದ, ಇದು ಸಂಸ್ಕೃತ ಪದ, ಇವೆರಡು ಸೇರ್ಬಿಟ್ಟು ಅರಿ ಸಮಾಸ ಆಗುತ್ತೆ. ಇನ್ನೊಂದು ಉದಾಹರಣೆ ನಾನು ಗಮನಿಸೋದಾದ್ರೆ, ಕಡು ಪ್ಲಸ್ ರಾಗಂ ಇಸ್ ಈಕ್ವಲ್ ಟು ಕಡು ರಾಗಂ ಆಗುತ್ತೆ. ಇಲ್ಲೂ ಅಷ್ಟೇನೆ, ಇದು ಕಡು ಅನ್ನೋದು ಕನ್ನಡ ಪದ, ಈ ರಾಗಂ ಅಂತಿದೆಯಲ್ಲ ಇದು ಸಂಸ್ಕೃತ ಪದ, ಇವೆರಡು ಸೇರ್ಬಿಟ್ಟು ಕಡು ರಾಗಂ ಆಗುತ್ತೆ. ಇದು ಅರಿ ಸಮಾಸ. ಇಲ್ಲಿ ಹೇಳಿದ್ನಲ್ಲ. ಈಗ ಎಕ್ಸಾಂಪಲ್ ಇನ್ನೊಂದು ನಾನು ನೋಡೋದಾದ್ರೆ, ಅರಸು ಪ್ಲಸ್ ಕುಮಾರಂ, ಇದು ಅರಸು ಪ್ಲಸ್ ಕುಮಾರಂ ಸೇರಿಸಿ ಅರಸು ಕುಮಾರಂ ಆಗುತ್ತೆ. ನೋಡೋಣ ಮಕ್ಕಳ, ಇದು ಕೂಡ ಕನ್ನಡ ಪದನೇ, ಇದು ಸಂಸ್ಕೃತ ಪದ, ಇವೆರಡು ಸೇರ್ಬಿಟ್ಟು ಅರಸು ಕುಮಾರಂ. ಕನ್ನಡ ಮತ್ತೆ ಸಂಸ್ಕೃತ ಪದ ಸೇರಿ ಅರಿ ಸಮಾಸ ಆಗುತ್ತೆ ಅಂತ ಈ ಉದಾಹರಣೆಗಳ ಮೂಲಕ ನಾವು ತಿಳ್ಕೊಂಡ್ವಿ. ಈ ಅರಿ ಸಮಾಸವನ್ನ ಬಳಸಬಾರ್ದು ಅಂತ ಹೇಳ್ತಾರೆ, ಆದರೆ ಹಲವಾರು ವಿದ್ವಾಂಸಗಳು ಈಗಾಗಲೇ ಬಳಸಿರೋದ್ರಿಂದ ಅದನ್ನ ಏನು ತಿರಸ್ಕಾರ ಮಾಡೋದು ಬೇಡ, ಮುಂದುವರೆಸ್ಕೊಂಡು ಹೋಗ್ಬೋದು, ಅಡ್ಡಿ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ನನಗೇನು ಹೇಳಿದೆ ದ್ವಿಗು ಸಮಾಸ ಇದೆಯಲ್ಲ, ದ್ವಿಗು ಸಮಾಸದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸರಿನಾ?